ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನೋಡಿ, ಎಂತಹ ಮಹಾಪಾಪಿಗಳು ಇರ್ತಾರೆ ಅಂತ. ಒಂದು ಕಡೆ ಮಕ್ಕಳಾಗ್ತಾ ಇಲ್ಲ ಅಂತ ತಂದೆ ತಾಯಿ ಒದ್ದಾಡ್ತಿದ್ದಾರೆ, ಇನ್ನೊಂದು ಕಡೆ ಮಕ್ಕಳಾಗಿರುವ ಪುಟ್ಟ ಕಂದನನ್ನ ಈ ಬೇಬಿ ಕೇರ್ನಲ್ಲಿ ಬಿಟ್ಟುಬಿಟ್ಟು ತಮ್ಮ ಪಾಡಿಗೆ ತಾವು ಕೈ ಬೀಸ್ಕೊಂಡು ಈ ಪೇರೆಂಟ್ಸ್ಗಳು ಹೋಗ್ಬಿಡ್ತಾರೆ ಕೆಲಸಕ್ಕೆ. ಈ ಬೇಬಿ ಕೇರ್ನಲ್ಲಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರ, ಮಕ್ಕಳನ್ನ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ತಾರ ಅಂತಂದ್ರೆ ಇಲ್ಲ ಕಣ್ರಿ. ನೀವೇನಾದ್ರೂ ನಿಮ್ಮ ಮಕ್ಕಳನ್ನ ಬೇಬಿ ಕೇರ್ನಲ್ಲಿ ಬಿಡಬೇಕು ಅಂದ್ಕೊಂತಿದ್ರೆ ಈ ಸ್ಟೋರಿಯನ್ನ ಮಸ್ಟ್ ಅಂಡ್ ಶುಡ್ ನೋಡ್ಲೇಬೇಕಾಗುತ್ತೆ. ಬೇಬಿ ಕೇರ್ನಲ್ಲಿ ವಾಷಿಂಗ್ ಮಷಿನ್ಗೆ ಹಾಕಿ ಮಕ್ಕಳಿಗೆ ಹಿಂಸೆಯನ್ನ ಕೊಡ್ತಾ ಇದ್ದಾರೆ. ಬೇಬಿ ಕೇರ್ಗೆ ನಿಮ್ಮ ಮಕ್ಕಳನ್ನ ಕಳಿಸೋ ಮುನ್ನ ಹುಷಾರು. ಬೇಬಿ ಕೇರ್ ಸೆಂಟರ್ ಕ್ರೂರತನ ಬಯಲಾಗಿದೆ. ಎಸ್ ನೋಡಿ, ಬೆಂಗಳೂರಿನ ಬೇಬಿ ಕೇರ್ ಸೆಂಟರ್ ಒಂದರ ಆಯಾಗಳ ಕರಾಳ ಮುಖ ಅನಾವರಣ ಆಗಿದೆ. ಮೊನ್ನೆಯಷ್ಟು ನಾವು ಗಮನಿಸಿದ್ವಿ, ಪಾಪ ಅಂಗನವಾಡಿಯಲ್ಲೋ ಅಥವಾ ಬೇಬಿ ಕೇರ್ ಸೆಂಟರ್ನಲ್ಲೋ ಒಂದು ಮಗು, ಪುಟ್ಟ ಮಗು, ಒಂದು 3 ವರ್ಷ ಇರ್ಬೋದು ಅನ್ಸುತ್ತೆ ಅಷ್ಟೇ. ಆ ಮಗುವನ್ನ ಬಲಗಾಲಲ್ಲಿ ಆ ಮಗುವಿನ ಎದೆಯ ಭಾಗಕ್ಕೆ ಒದ್ದು ಆ ಮೆಟ್ಲಿಂದ ಪಟಪಟ ಅಂತ ಆ ಹುಡುಗ ಕೆಳಗೆ ಇಳಿತಿದ್ರು ಕೂಡ ಕಿಸ್ಕೊಂಡು ಆಯ ಇದ್ದದನ್ನ ನಾವು ಗಮನಿಸಿದ್ದೀವಿ. ಮಕ್ಕಳನ್ನ ವಾಷಿಂಗ್ ಮಷಿನ್ಗೆ ಹಾಕಿರುವ, ಅಂದ್ರೆ ನೋಡಿ, ಆ ಘಟನೆ ಮಾಸುವ ಮುನ್ನ ಈಗ ವಾಷಿಂಗ್ ಮಷಿನ್ಗೆ ಹಾಕಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಟಾಯ್ಲೆಟ್ ಜೆಟ್ ಸ್ಪ್ರೇ ಮೂಲಕ ನೀರು ಬಿಡುವ ಮೂಲಕ ದೈಹಿಕ ಹಿಂಸೆಯನ್ನು ನೀಡಿರುವಂತಹ ವಿಡಿಯೋಗಳು ಕೂಡ ವೈರಲ್ ಆಗಿದೆ. ಪುಟ್ಟ ಮಕ್ಕಳೊಂದಿಗೆ ಈ ರೀತಿ ಕ್ರೂರವಾಗಿ ನಡ್ಕೊಂಡಿರುವ 5 ಸಿಬ್ಬಂದಿ ವಿರುದ್ಧ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ನಗರದ ಐಟಿ ಕಂಪನಿಯೊಂದರ ಆವರಣದಲ್ಲಿರುವಂತಹ ಡೇ ಕೇರ್ ಕೇಂದ್ರದಲ್ಲಿ 2 ವರ್ಷದ ಪುಟ್ಟ ಮಕ್ಕಳಿಗೆ ದೈಹಿಕ ಹಿಂಸೆ, ಕಿರುಕುಳ ನೀಡಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ನೋಡಿ, ಯಾವ ತರ ಅಂತಂದ್ರೆ ಈ ಡೇ ಕೇರ್ ಸೆಂಟರ್ಗಳಲ್ಲಿ ಪಾಪ ಪೇರೆಂಟ್ಸ್ಗಳು ಬ್ಯುಸಿ ಸ್ಕೆಡ್ಯೂಲ್, ಗಂಡ ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಯಾರು ಇರೋದಿಲ್ಲ. ಸೊ ಹಾಗಾಗಿ ಬೇಬಿ ಕೇರ್ ಸೆಂಟರ್ಗಳಿಗೆ ಹಾಕ್ಬಿಡ್ತಾರೆ. ಮಕ್ಕಳಿಗೆ ಅವರೇ ಊಟ ಮಾಡಿಸ್ತಾರೆ, ಅಂದ್ರೆ ದೈನಂದಿನ ಕ್ರಿಯೆ ಏನಿದೆ ಅದೆಲ್ಲವನ್ನು ಕೂಡ ಅವರೇ ನೋಡ್ಕೊಳ್ತಾರೆ ಅಂತ ಒಂದು 10,000 ರಿಂದ 20,000 ಕೂಡ ಅವರಿಗೆ ಪೇ ಮಾಡುವಂಥ ಒಂದು ಸೆಂಟರ್ಗಳು. ಸೊ ಅಲ್ಲಿ ದುಡ್ಡಿಸ್ಕೊಳ್ತಾರೆ, ಆದರೆ ಮಕ್ಕಳನ್ನ ನೋಡ್ಕೊಳ್ಳುವಂತಹ ಕೆಲಸ ಇದೆಯಲ್ಲ ಅದು ಯಾರೂ ಕೂಡ ಮಾಡೋದಿಲ್ಲ. ಅದಕ್ಕೆ ಒಂದು ಉದಾಹರಣೆ ಅಂತಂದ್ರೆ, ಮೊನ್ನೆ ಅಷ್ಟೇ ನಾವು ಗಮನಿಸಿದ್ವಿ, ಆಕೆ ಮಗುವನ್ನ, 3 ವರ್ಷದ ಮಗುವನ್ನ ಯಾವ ರೀತಿ ಬಲಗಾಲಲ್ಲಿ ಆ ಪುಟ್ಟ ಕಂದಮ್ಮನ ಎದೆಯ ಭಾಗಕ್ಕೆ ಒದ್ದು ಆ ಮಗುವಿಗೆ ಯಾವ ರೀತಿ ಚಿತ್ರಹಿಂಸೆಯನ್ನ ಕೊಟ್ಲು ಅನ್ನೋದನ್ನ ಗಮನಿಸಬಹುದು. ಆ ಘಟನೆ ಮಾಸುವ ಮುನ್ನವೇ ಈಗ 2 ವರ್ಷದ ಪುಟ್ಟ ಮಗುವಿಗೆ ದೈಹಿಕ ಹಿಂಸೆ, ಕಿರುಕುಳವನ್ನ ಕೊಟ್ಟಿರುವಂತಹ ಮತ್ತೊಂದು ಆಘಾತಕಾರಿ ಘಟನೆ ಬಂದಿದೆ. ಮಕ್ಕಳಿಗೆ ದೈಹಿಕ ಹಿಂಸೆ ನೀಡುವಂತಹ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಂದೆರಡಲ್ಲ, ದಿನಕ್ಕೆ ಒಂದು 10-15 ಅಂತೂ ಸಿಕ್ಕೇ ಸಿಗುತ್ತೆ. ಆ ಬೆನ್ನಲ್ಲೇ ಮಕ್ಕಳ ಸಹಾಯವಾಣಿಗೆ ಈ ಬಗ್ಗೆ ದೂರು ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ, ಕರೆಗಳು ಬರ್ತಾ ಇದೆ. ಸದ್ಯ ಡೇ ಕೇರ್ ಕೇಂದ್ರದ 5 ಆಯಾಗಳ ವಿರುದ್ಧ HAL ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಆಯಾಗಳಿಂದ ಮಕ್ಕಳಿಗೆ ದೈಹಿಕ ಹಿಂಸೆ ಆಗ್ತಾ ಇದೆ. ನೋಡಿ, HAL ಕ್ಯಾಂಪಸ್ ನಲ್ಲಿರುವಂತಹ ಪ್ರಮುಖ ಐಟಿ ಸಂಸ್ಥೆ ಕ್ಯಾಬ್ ಜೆಮಿನಿ ಆವರಣದಲ್ಲಿರುವಂತಹ ಬ್ರೂಕ್ ಫೀಲ್ಡ್ ನಲ್ಲಿರುವಂತಹ ಸೊಸೈಟಿ ಜನರಲ್ ಬೇಬಿ ಕೇರ್ ಸೆಂಟರ್ ನಲ್ಲೇ ಪ್ರತಿಷ್ಠಿತ ಬೇಬಿ ಕೇರ್ ಸೆಂಟರ್ ಇದು. ಆಕ್ಚುಲಿ ಹೇಳ್ಬೇಕಂತಂದ್ರೆ ನೋಡಿ, ಗಮನಿಸಬೇಕಾಗುತ್ತೆ, HAL ಅಂತಂದ್ರೆ ನಿಜಕ್ಕೂ ಕೂಡ ಅದೊಂಥರ ಪ್ರತಿಷ್ಠಿತ ಏರಿಯಾ. ಸೊ ಇಲ್ಲಿ ಹೆಂಗೆ ಅಂತಂದ್ರೆ ತುಂಬಾ ITBT ಕಂಪನಿಗಳು ಇರೋದ್ರಿಂದ ತುಂಬಾ ಜನ ಹೇಗೆ ಅಂತಂದ್ರೆ ಮಕ್ಕಳನ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಬೇಬಿ ಕೇರ್ ಸೆಂಟರ್ಗಳಿಗೆ ಬಿಟ್ಟು ಹೋಗ್ತಾರೆ. ಬಟ್ ಇಲ್ಲಿ ನೋಡಿ, ಬ್ರೂಕ್ ಫೀಲ್ಡ್ ನಲ್ಲಿರುವಂತಹ ಸೊಸೈಟಿ ಜನರಲ್ ಬೇಬಿ ಕೇರ್ ಸೆಂಟರ್ ನಲ್ಲಿ ಈ ರೀತಿಯಾದಂತಹ ಅಮಾನವೀಯ ಕೃತ್ಯ ನಡೆದಿದೆ. ಕಂಪನಿಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ತಮ್ಮ ಪುಟ್ಟ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಈ ಸೆಂಟರ್ ನಲ್ಲಿ ಬಿಟ್ಟು ಹೋಗ್ತಾರೆ. ಆದ್ರೆ ಅಲ್ಲಿನ ಆಯಾಗಳು ಮಾತ್ರ ಮಕ್ಕಳ ಮೇಲೆ ಮೃಗೀಯ ವರ್ತನೆಯನ್ನ ತೋರಿದ್ದಾರೆ. ಮಕ್ಕಳು ಅಳುವಾಗ ಅಥವಾ ಗಲಾಟೆ ಮಾಡಿದಾಗ ಹಿಂಸೆ ನೀಡುತ್ತಾರೆ ಅನ್ನುವಂತಹ ದೂರು ಕೂಡ ದಾಖಲಾಗಿದೆ. ಮಕ್ಕಳನ್ನ ವಾಷಿಂಗ್ ಮಷಿನ್ ಒಳಗಡೆ ಹಾಕುವ ಸಿಬ್ಬಂದಿ ಯಾವ ರೀತಿಯಾದಂತಹ ಒಂದು ಮೃಗೀಯ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಮಕ್ಕಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಏನ್ರಿ ಪ್ರಾಣ ಉಳಿಯುತ್ತಾ? ಇವಕ್ಕೇನು ಮಾನ ಮರ್ಯಾದೆ ಇದೆಯಾ ಅಥವಾ ಹೊಟ್ಟೆಗೆ ಏನ್ ತಿಂತಾರೆ ಅನ್ನೋದೇ ಪ್ರಶ್ನೆ. ಸದ್ಯ ವೈರಲ್ ಆಗಿರುವಂತಹ ವಿಡಿಯೋ ಮತ್ತಷ್ಟು ಭಯಾನಕವಾಗಿದೆ. ಮಕ್ಕಳನ್ನ ವಾಷಿಂಗ್ ಮಷಿನ್ ಒಳಗಡೆ ಹಾಕಿರುವ ಫುಟೇಜ್ಗಳು ಕೂಡ ವೈರಲ್ ಆಗಿದೆ. ಬಲವಂತವಾಗಿ ಟಾಯ್ಲೆಟ್ ಜೆಟ್ ಸ್ಪ್ರೇ ಪೈಪ್ ಮೂಲಕ ನೇರವಾಗಿ ಮಕ್ಕಳ ಬಾಯಿಗೆ ತುರುಕಿ ನೀರು ಬಿಡುವ ಮೂಲಕ ಅತ್ಯಂತ ಅಮಾನುಷವಾಗಿ ನಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಶೌಚಾಲಯದ ಒಳಗೆ ಕೂಡಿ ಹಾಕುವುದು, ಕಿರುಚಾಡಿದ್ರು ಕೂಡ ಹೊರಗೆ ಅವರನ್ನ ಬಿಡ್ತಾ ಇಲ್ಲ, ಅವ್ರನ್ನ ಹೆದರಿಸ್ತಾ ಇದ್ದಾರೆ. ಆಯಾಗಳ ಈ ಕ್ರೂರ ಕೃತ್ಯಗಳು ವಿಡಿಯೋದಲ್ಲಿ ಸರಿಯಾಗಿದೆ. ಮಕ್ಕಳು ಭಯದಿಂದ ಅಳ್ತಾ ಇರುವಂತಹ ವಿಡಿಯೋಗಳು ಕೂಡ ವೈರಲ್ ಆಗಿದೆ. ವಿಡಿಯೋಗಳು ವೈರಲ್ ಬೆನ್ನಲ್ಲೇ ಮಕ್ಕಳ ಸಹಾಯವಾಣಿಗೆ ದೂರು ಬಂದಿದೆ. ಚೈಲ್ಡ್ ಹೆಲ್ಪ್ ಲೈನ್ ನೀಡಿದ ದೂರಿನ ಮೇರೆಗೆ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು 5 ಆಯಾಗಳ ವಿರುದ್ಧ BNS ಕಾಯ್ದೆ ಅಡಿಯಲ್ಲಿ ಬಾಲ ಅಪರಾಧಿ ನ್ಯಾಯ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ HAL ಪೊಲೀಸರು ವಿಡಿಯೋ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ವೀಕ್ಷಕರೇ ನೋಡಿ, ಮೊದಲು
ನಿಮ್ಮ ಮಕ್ಕಳನ್ನ ಬೇಬಿ ಕೇರ್ ಸೆಂಟರ್ನಲ್ಲಿ ಬಿಡೋದಕ್ಕೂ ಮುನ್ನ ಯೋಚನೆ ಮಾಡಿ. ಎಲ್ಲರೂ ಕೂಡ ತಂದೆ ತಾಯಿ ಆಗೋದಕ್ಕೆ ಸಾಧ್ಯ ಇಲ್ಲ. ಮಕ್ಕಳಿಗೆ ಇಂತಹ ಚಿತ್ರಹಿಂಸೆಯನ್ನು ನೀಡಿ ಮಕ್ಕಳೇ ಎಲ್ಲೋ ಕೆಳಗಡೆ ಬಿದ್ದೋದ್ರು ಅಥವಾ ಮಕ್ಕಳಿಗೆ ಏನೋ ಹಾರ್ಟ್ ಅಟ್ಯಾಕ್ ಆಯಿತು, ಮಕ್ಕಳು ಯಾವುದೋ ನೋವಿನಿಂದ ಬಳಲ್ತಾ ಇದ್ರು, ಮನೆಯಿಂದ ಬರೋವಾಗಲೇ ಮಗುಗೆ ಹಿಂಗಾಗಿತ್ತು ಹಂಗಾಗಿತ್ತು ಅನ್ನೋಂಥ ರೀಸನ್ಸ್ಗಳು ಬೇಡ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಮಕ್ಕಳನ್ನು ನೀವೇ ಕೇರ್ ಮಾಡಿದ್ರೆ ಉತ್ತಮ. ಇಲ್ಲಾಂತಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳನ್ನು ನೀವು ಜೀವಂತವಾಗಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಕ್ರೂರ ಮೃಗೀಯ ವರ್ತನೆಗಳನ್ನ ಮಾಡುವಂತಹ ಬೇಬಿ ಕೇರ್ ಸೆಂಟರ್ಗಳು ನಮಗೆ ಯಾಕೆ ಬೇಕು ಹೇಳಿ? ನಮ್ಮ ಮಕ್ಕಳನ್ನ ಆದಷ್ಟು ನಾವೇ ನೋಡ್ಕೊಂಡ್ರೆ ಉತ್ತಮ ಅಂತಾನೆ ಹೇಳಬಹುದಾಗಿದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.